ಎಲ್ರಿಗೂ ನಮಸ್ಕಾರ. ನೋಡಿ, ಈ ದಿನ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತೀನಿ. ಸೊ ನಮ್ಮ ಮಾದೇಶ್ ಸರು ಭಕ್ತರ ಸಿರಿ ಮಹದೇಶ್ವರ ಖ್ಯಾತಿಯ ಹಾಡುಗಳನ್ನು ನಿರ್ಮಿಸಿ ಪ್ರೊಡ್ಯೂಸ್ ಮಾಡಿ ಏನು ಆ ಕಾಲದಲ್ಲೇ ಸುಮಾರು ಒಂದು 8 ಹಾಡುಗಳನ್ನು, ಮಹದೇಶ್ವರರ 8 ಹಾಡುಗಳನ್ನು ಪ್ರಖ್ಯಾತಿಯನ್ನು ಮಾಡಿದಂತಹ ಒಂದು ಹೆಗ್ಗಳಿಕೆ ಇದೆ. ಸೊ ಅದರ ಮೇರೆಗೆ ಇವತ್ತು 13ನೇ ವರ್ಷದ ಒಂದು ಸಂಭ್ರಮವನ್ನು ಆಚರಿಸುವ ಒಂದು ನಿಟ್ಟಿನಲ್ಲಿ ನಾವು ನೋಡಿ, ತಾವು ವೀಕ್ಷಣೆ ಮಾಡ್ಬೋದು. ಮಹೇಂದ್ರರವರ ಒಂದು ಸಂಗೀತ ಕ್ಲಾಸ್ ಏನಿದೆ, ಇಲ್ಲಿ ಬಂದಿರ್ತೀವಿ. ಇದರ ಸಂಬಂಧಿತವಾಗಿ ಒಂದಷ್ಟು ಮಾಹಿತಿಯನ್ನು ನೀಡ್ತೀನಿ. ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ ಅಂತ ನನ್ನೆಲ್ಲ ಫೇಸ್ಬುಕ್ ಫಾಲೋವರ್ಸ್ ಮತ್ತು ಯೂಟ್ಯೂಬ್ ಚಾನಲ್ ಚಂದ್ರದಲ್ಲಿ ಒಂದು ಮನವಿಯನ್ನು ಹಾಕೊಳ್ತೀನಿ. ಬಂಧುಗಳೇ, ಮಹದೇಶ್ವರರ ಹಾಡುಗಳನ್ನು ಬಹಳ ಅದ್ಭುತವಾಗಿ ಏನೋ ವೀಕ್ಷಣೆ ಮಾಡ್ಬೋದು. ಮಹೇಂದ್ರರವರು ಹಾಡಿರ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥ ಒಂದು ವಿಚಾರ. ಸೊ ಇಲ್ಲಿ ಇವರ ಒಂದು ಗಂಧರ್ವ ಸಂಗೀತ ಅಕಾಡೆಮಿ ಅಂತಂದ್ಬಿಟ್ಟು ಇಲ್ಲೊಂದು ಶಾಲೆಯನ್ನು ನೋಡ್ಬೋದು. ಈ ಸಂಬಂಧಿತವಾಗಿ ನಾವು ಮತ್ತು ನಮ್ಮ ಮಾದೇಶ್ ಅವರು ಏನು ಭಕ್ತರ ಸಿರಿ ಮಹದೇಶ್ವರ ಒಂದು ಹಾಡಿನ ಒಂದು 13ನೇ ವರ್ಷದ ಸಂಭ್ರಮವನ್ನು ಆಚರಿಸೋಣ ಅಂತ ಬಂದಿದ್ವಿ. ಸೊ ಆ ಕಾಲದಲ್ಲಿ ಯಾವ ರೀತಿ ಒಂದು ಚಿತ್ರೀಕರಣವನ್ನು ಮಾಡಿದರು, ಯಾವ ರೀತಿ ಹಾಡುಗಳನ್ನು ನಿರ್ಮಿಸಲು ಇನ್ನು ಒಂದು ಕಷ್ಟವನ್ನು ಪಟ್ಟಿದ್ರು, ಈ ಸಂಬಂಧಿತವಾಗಿ ಒಂದಷ್ಟು ಮಾಹಿತಿ ನೀಡ್ತೀನಿ. ಸೊ ಇದು ರಾಮಕೃಷ್ಣ ನಗರ ಅಂದ್ಬಿಟ್ಟು, ಈಗ ಮಹೇಂದ್ರರವರ ಹಾಡುಗಳ ಬಗ್ಗೆ ಸಾಕಷ್ಟು ಮಾಹಿತಿಗಳಿದೆ. ಸೊ ಇಲ್ಲಿ ಸಂಗೀತವನ್ನು ಕಲಿತಕ್ಕಂಥವ್ರು ಬಂದು ಧಾರಾಳವಾಗಿ ಇಲ್ಲಿ ಏನು ಸಂಪರ್ಕವನ್ನು ಮಾಡ್ಬೋದು ಅಂತ ಹೇಳ್ತಾ, ಸೊ ಒಳಗಡೆ ಯಾವ ರೀತಿಯ ಒಂದು ವ್ಯವಸ್ಥೆ ಇದೆ, ಇದ್ರ ಸಂಬಂಧಿತವಾಗಿ ಒಂದಷ್ಟು ಮಾಹಿತಿ ನೀಡ್ತೀನಿ. ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ. ಸರ್ ಬನ್ನಿ, ನಮಸ್ತೆ. ಬನ್ನಿ. ನೋಡಿ ಬಂಧುಗಳೇ, ನೋಡಿ, ಗಂಧರ್ವ ಸಂಗೀತ ಅಕಾಡೆಮಿ ಅಂದ್ಬಿಟ್ಟು ಇಲ್ಲಿ ಈವೆಂಟ್ಗಳನ್ನು ಸಹ ಮಾಡಲಾಗುತ್ತೆ. ಸೊ ಇಲ್ಲಿಗೆ ತಾವು ಸಂಪರ್ಕವನ್ನು ಮಾಡಬಹುದು. ಈ ಸಂಬಂಧಿತವಾಗಿ ಇಲ್ಲಿನ ಮಾಲೀಕರ ಹತ್ರ ಒಂದಷ್ಟು ಮಾಹಿತಿ ಪಡಿತೀನಿ. ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ. ಬಂಧುಗಳೇ, ಈಗಾಗಲೇ ನೋಡಿ, ಗಂಧರ್ವ ಸಂಗೀತ ಅಕಾಡೆಮಿ ಈ ಒಂದು ಶಾಲೆಯ ಮಹೇಂದ್ರ ಸರ್ ಅವ್ರ ಹತ್ರ ಒಂದಷ್ಟು ಬಹಳ ಮುಖ್ಯವಾದ ವಿಷಯಗಳನ್ನು ತಮಗೆ ಅರ್ಪಣೆ ಮಾಡ್ತೀನಿ. ಗುರುಗಳೇ ನಮಸ್ತೆ. ನಮಸ್ಕಾರ ಸರ್. ಗುರುಗಳೇ, ಏನು ಇದು ಸಂಗೀತ ಅಕಾಡೆಮಿ, ಏನು ಇದ್ರ ಬಗ್ಗೆ ಒಂದು ಸ್ವಲ್ಪ, ಯಾಕಂದರೆ ಇವತ್ತು ಆ ಕಾಲದಲ್ಲಿ ನೀವು ಭಾಳ ಅದ್ಭುತವಾದ ಹಾಡುಗಳನ್ನು ನಿರ್ಮಿಸಿದ್ರಿ, ಹಾಡುಗಳನ್ನು ಹೇಳಿದ್ರಿ. ಸೊ ಅದರ ಪ್ರಕಾರ ನೋಡೋದ್ರೆ ಇವತ್ತು ಸ್ವಲ್ಪ ಆಸಕ್ತಿಗಳು ಕಡಿಮೆನೇ. ಈಗಿನ ಯುವ ಪೀಳಿಗೆಗೆ ಏನು ಒಂದು ಮಾರ್ಗದರ್ಶನವನ್ನು ನೀಡ್ತೀರಾ? ಸ್ವಲ್ಪ ಮಾಹಿತಿ ಕೊಡಿ. ಖಂಡಿತ ಸರ್. ನಾವು ಈಗ ಒಂದು ಗಂಧರ್ವ ಸಂಗೀತ ಅಕಾಡೆಮಿ ಅಂತ ಇಲ್ಲಿ ಮಾಡಿದ್ದೀವಿ ಸರ್. ಇದು ರಾಮಕೃಷ್ಣ ನಗರದ ಈ ಸುಯೋಗ್ ಹಾಸ್ಪಿಟಲ್ ಹತ್ರ, ಇದು ಪಕ್ಕದಲ್ಲೇ ಇದೆ ಹಾಸ್ಪಿಟಲ್. ಇಲ್ಲಿ ಖಂಡಿತ ಬಾಬಾ ಟೆಂಪಲ್ ಇದೆ ಇಲ್ಲಿ ಹಿಂದ್ಗಡೆ. ಎಸ್. ಇಲ್ಲಿ ನಾವೊಂದು ತುಂಬ ವರ್ಷಗಳಿಂದ ಇತ್ತು ಈ ಕನಸು ನಮಗೆ, ಮೈಸೂರಲ್ಲಿ ಒಂದು ಒಳ್ಳೆ ಸಂಗೀತ ಶಾಲೆ ಮಾಡಬೇಕು ಅಂತ. ಅದನ್ನು ನಾವೀಗ ಮಾಡಿದ್ದೀವಿ ಸರ್. ಇದರಲ್ಲಿ ಮುಖ್ಯವಾಗಿ ನಾವು ಶಾಸ್ತ್ರೀಯ ಸಂಗೀತ ಅಂದರೆ ಬೇಸಿಕ್, ನಾವು ಯಾವುದೇ ಹಾಡನ್ನು ಆಡಬೇಕಂದ್ರೆ ಸುಮಾರು ಜನರು ಹಾಡ್ತಾರೆ, ಸ್ವಲ್ಪ ಆದರೂ ಬೇಸಿಕ್ ಸಂಗೀತ ಜ್ಞಾನ ಇದ್ದರೆ ತುಂಬ ಒಳ್ಳೆಯದು. ಹಾಗಾಗಿ ನಾವು ಈ ಒಂದು ನಮ್ಮ ಶಾಲೆಯಲ್ಲಿ ಶಾಸ್ತ್ರೀಯ ಸಂಗೀತ, ಸುಗಮ ಸಂಗೀತ ಮತ್ತು ಫಿಲ್ಮಿಟ್ಸ್, ಗಿಟಾರ್, ಕೀಬೋರ್ಡ್ ಎಲ್ಲ ಒಂದು ತರಗತಿಗಳನ್ನ ಇಲ್ಲಿ ನಾವು ನಡೆಸ್ತಾ ಇದ್ದೀವಿ. ಇದು ಆಲ್ರೆಡಿ ಸುಮಾರು ಜನ ವಿದ್ಯಾರ್ಥಿಗಳು, ಈಗ ಒಂದು ಹೆಚ್ಚು ಕಡಿಮೆ ಒಂದು 50 ಸ್ಟೂಡೆಂಟ್ಸ್ ಹತ್ರ ಇದ್ದಾರೆ ಸರ್. ಇಲ್ಲಿ ಮಕ್ಕಳು, ದೊಡ್ಡವರು ಎಲ್ಲರೂ ಕೂಡ ಒಂದು ಕಲಿತಾ ಇದ್ದಾರೆ. ಅದ್ಭುತ. ಹಾಂ ಸರ್. ಯಾಕಂದ್ರೆ ಸಂಗೀತ ಇದ್ರೆ ಸರ್ ಮನುಷ್ಯನ ಆರೋಗ್ಯವಾಗಿ ಆನಂದವಾಗಿರುತ್ತೆ. ವಾತಾವರಣ ಎಲ್ಲ ಸಂಗೀತಮಯವಾಗಿರ್ಬೇಕು, ಅದು ನಮ್ಮ ಉದ್ದೇಶ. ಈ ಪ್ರತಿಯೊಬ್ಬರಿಗೂ ಸಂಗೀತ ಅನ್ನೋದು ಇದ್ಬಿಟ್ರೆ ಸರ್, ಸಮಾಜದಲ್ಲಿ ಕ್ರೌರ್ಯ, ಹಿಂಸೆ ಯಾವುದೂ ಇರಲ್ಲ. ಆನಂದ, ಮನುಷ್ಯನಿಗೆ ಸುಖ ಸಿಗೋದೇ ಒಂದು ಸಂಗೀತ. ಆಮೇಲೆ ಹೆಚ್ಚು ಕಡಿಮೆ ಇದರಲ್ಲಿ ಸುಮಾರು ಜನರು ಅಫಿಷಿಯಲ್ಸ್ ಕೂಡ ಬರ್ತಾರೆ, ಡಾಕ್ಟರ್ಸ್ಗಳು, ಇಂಜಿನಿಯರ್ಸ್ಗಳು, ಎಲ್ಲರೂ ಕೂಡ ಅವರ ಒಂದು ಕೆಲಸದ ಒತ್ತಡವನ್ನು ಕಡಿಮೆ ಮಾಡ್ಕೊಳ್ಳೋಕೆ ಮ್ಯೂಸಿಕ್ ತುಂಬಾ ಒಳ್ಳೆಯದು. ತುಂಬಾ ಖಂಡಿತ ಗುರು, ಎಲ್ಲರೂ ನಮಗೂ ಗೊತ್ತು. ಹಾಗಾಗಿ ನಾವು ಈ ಒಂದು ನಮ್ಮ ಲೈಫ್ ಎಲ್ಲ ಸಂಗೀತ ಸರ್, ಸಂಗೀತಕ್ಕೆ ಮುಡುಪಾಗಿದೆ. ಹಾಗಾಗಿ ನಮಗೆ ಗೊತ್ತಿರೋ ಅಷ್ಟನ್ನ ನಾವು ಒಂದಷ್ಟು ಜನರಿಗೆ ಕಲಿಸಿದ್ರೆ, ನಾವು ನಂತರ ಕೂಡ ನಾವು ಕಲೆಗೆ ಯಾವತ್ತೂ ಸಾವಿಲ್ಲ ಅಂತ ಹೇಳ್ತಾರೆ ನೋಡಿ. ಹೌದು. ಯಾವತ್ತೂ ಕೂಡ ಜೀವಂತವಾಗಿ ಇರುತ್ತೆ ಕಲೆ. ಹಂಗೆ ಅಳಿಸಬಾರ್ದು ಗುರುಗಳೇ, ಎಲ್ರಿಗೂ ನಮಗೆ ಗೊತ್ತಿರೋ ವಿದ್ಯೆನ ನಾವು 4 ಅಕ್ಷರ ಬೇರೆಯವ್ರಿಗೆ ಹೇಳ್ಕೊಟ್ರೆ ಅವರು ಕೂಡ ಮುಂದೆ ಒಳ್ಳೊಳ್ಳೆ ಗಾಯಕರಾಗ್ಬೋದು. ಆತರ ನಮ್ಮ ಶಾಲೆಗೆ ಹೆಚ್ಚು ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಈಗ ಒಂದು 50 ಜನರ ಹತ್ರ ಇದ್ದಾರೆ ಸರ್. ಖಂಡಿತ. ಚೆನ್ನಾಗಿ ನಡೀತಾ ಇದೆ ಸರ್. ಈಗಿನ ಯುವ ಪೀಳಿಗೆ ಸಂಗೀತದ ಬಗ್ಗೆ ಏನು ಹೆಚ್ಚಿನ ಒಂದು ಆಸಕ್ತಿಯನ್ನು ವಹಿಸೋ ಥರ ಏನಾದ್ರು ಒಂದು ಮೆಸೇಜ್ ಕೊಟ್ಬಿಡಿ. ಖಂಡಿತ ಸರ್, ಅದು ತುಂಬ ಮುಖ್ಯ. ಯಾಕಂದರೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಇಲ್ಲಿ ಇದು ಶಾಲೆ ಇದೆ ಅಂತ ಗೊತ್ತಿಲ್ಲ. ನಾನು ಎಲ್ಲರಿಗೂ ಕೇಳ್ಕೊಳ್ತಾ ಇದ್ದೀನಿ, ನಮ್ಮ ಈ ಒಂದು ಗಂಧರ್ವ ಸಂಗೀತ ಅಕಾಡೆಮಿ ಈ ಒಂದು ಶಾಲೆ ರಾಮಕೃಷ್ಣ ನಗರದ ಸುಯೋಗ್ ಹಾಸ್ಪಿಟಲ್ ಹತ್ರ, ನಮ್ಮ ಸಾಯಿಬಾಬಾ ಟೆಂಪಲ್ ಹಿಂಭಾಗದಲ್ಲಿ ಬರುತ್ತೆ, ಮೇನ್ ರೋಡಲ್ಲೇ ಇದೆ. ದಯವಿಟ್ಟು
ಯಾರ್ಯಾರು ಸಂಗೀತ ಆಸಕ್ತರಿದ್ದೀರಿ ಈ ರಾಮಕೃಷ್ಣ ನಗರ ಮತ್ತು ಸುತ್ತಮುತ್ತಲಿನ ಮೈಸೂರು ಎಲ್ಲಿಂದ ಎಲ್ಲಿ ಹೋದ್ರೂ 10-15 ನಿಮಿಷದಲ್ಲಿ ನಾವು ಬಂದ್ಬಿಡ್ಬೋದು ಆರಾಮಾಗಿ. ವಿಜಯನಗರದಿಂದ ಕೂಡ ಬರ್ತಾ ಇದ್ದಾರೆ ಇಲ್ಲಿಗೆ ವಿದ್ಯಾರ್ಥಿಗಳು. ದಯವಿಟ್ಟು ಬನ್ನಿ, ಈ ಸಂಗೀತ ಶಾಲೆಯಲ್ಲಿ ನೀವು ಸಂಗೀತ ಕಲಿತು ಒಳ್ಳೆಯ ಗಾಯಕರಾಗಿ ನೀವು ರೂಪುಗೊಳ್ಬೋದು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಮತ್ತೊಮ್ಮೆ ನಮಸ್ಕಾರಗಳು ಸರ್. ಥ್ಯಾಂಕ್ ಯು ಗುರುಗಳೇ, ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಬಂಧುಗಳೇ, ಒಂದು 4 ಜನಕ್ಕೆ ಒಳ್ಳೆಯದಾಗಲಿ. ಯಾಕೆಂದರೆ ಏನಾಗುತ್ತೆ ಅಂದರೆ ಸಾಕಷ್ಟು ಕಡೆ ಕೆಲವೊಂದು ವಿಚಾರಗಳ ಮಾಹಿತಿಗಳ ಕೊರತೆ ಇದೆ. ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತು 13ನೇ ವರ್ಷದ ಏನೋ ಭಕ್ತರ ಸಿರಿ ಮಹದೇಶ್ವರ ಹಾಡುಗಳ ಒಂದು ಸಂಭ್ರಮವನ್ನು ಆಚರಿಸಬೇಕು ಅಂದ್ಬಿಟ್ಟು ನಮ್ಮ ಮಾದೇಶ್ ಸರ್ ಅವರು ಈ ಒಂದು ಗಂಧರ್ವ ಸಂಗೀತ ಅಕಾಡೆಮಿಗೆ ಕರ್ಕೊಂಡು ಬಂದಿರ್ತಾರೆ. ಸೊ ಇಲ್ಲಿನ ಒಂದಷ್ಟು ಏನು ಸಂಗೀತ ಅಕಾಡೆಮಿಗೆ ಸಂಬಂಧಪಟ್ಟಂತಷ್ಟು ಒಂದಷ್ಟು ಮಾಹಿತಿಗಳು, ಹಾಗೆ ಇಲ್ಲಿ ಒಂದು ಈವೆಂಟ್ ಸಹ ಮಾಡಲಾಗುತ್ತೆ. ಇದ್ರ ಸಂಬಂಧಿತವಾಗಿ ಸ್ವಲ್ಪ ಮಾಹಿತಿಗಳನ್ನು ನೀಡ್ತಾ ಇದ್ದೀನಿ. ಸೊ ದಯವಿಟ್ಟು ನಿರೀಕ್ಷಿಸಿ. ಇಲ್ಲಿನ ಮಾಲೀಕರು ಅವರ ಒಂದು ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾರೆ. ಇಲ್ಲಿ ನಾವು ಗಂಧರ್ವ ಸಂಗೀತ ಅಕಾಡೆಮಿನ ಒಳಗಡೆನೆ ಸಹ ಒಂದು ಡ್ರೀಮ್ ಸೆಲೆಬ್ರೇಷನ್ ಥಿಯೇಟರ್ ಅಂತ ಒಂದು ಈವೆಂಟ್ಸ್ ಸೆಲೆಬ್ರೇಷನ್ ಹಾಲ್ ಥರ ಮಾಡಿದ್ದೀವಿ. ಇಲ್ಲಿ ಎಲ್ಲ ಸೆಲೆಬ್ರೇಷನ್ಸ್, ಬರ್ತ್ಡೇ ಆಗ್ಬೋದು, ಮತ್ತು ಆ್ಯನಿವರ್ಸರಿ ಆಗ್ಬೋದು, ಬ್ರೈಡ್ ಟು ಬಿ, ಸುಮಾರು ಹಲವಾರು ಅನೇಕ ಸೆಲೆಬ್ರೇಷನ್ಸ್ಗಳನ್ನ ನಾವಿಲ್ಲಿ ಮಾಡಿಕೊಡ್ತೀವಿ. ನಿಮ್ಮದೇ ಆದಂತಹ ಕೆಲವೊಂದು ಏನೇನು ಬ್ಯಾಕ್ ಡ್ರಾಪಲ್ಲಿ ಏನೇನು ಡಿಸೈನ್ ಬೇಕು ಅದನ್ನು ಸಹ ನಾವು ಮಾಡಿಕೊಡ್ತೀವಿ. ಜೊತೆಗೆ ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂಗೆ ವಿಶೇಷವಾದ ರೀತಿಯಲ್ಲಿ ಒಂದು ಸ್ಕ್ರೀನು ಸಹ ಬಿಟ್ಟಿದ್ದೀವಿ. ಅಲ್ಲಿ ಹೋಮ್ ಥಿಯೇಟರ್ ಸಿಸ್ಟಮ್ ಮಾಡಿ ನೀವು ಬಂದು ಎಲ್ಲರೂ ಬರುವಂತಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಜೊತೆಗೆ ವಿಶೇಷವಾಗಿ ಮೈಸೂರಲ್ಲಿ ಸಹ ಎಲ್ಲೂ ಸಹ ಇಲ್ಲದಿರೋ ಥರ ಒಂದು ವಿಶೇಷವಾದ ಒಂದು ಅಂತ ಒಂದು ಆಕರ್ಷಕ ಇರುವಂತಹ ಒಂದು ವಿಭಿನ್ನವಾದ ರೀತಿಯಲ್ಲಿ ಮಾಡಿದ್ದೀವಿ. ಜೊತೆಗೆ ಇಡೀ ನೀವು ಫ್ಯಾಮಿಲಿ ಬಂದು ಸೆಲೆಬ್ರೇಟ್ ಮಾಡೋ ಟೈಮಲ್ಲಿ ಯಾರಾದರೂ ಹಾಡುವಂಥ ಹಾಬಿ ಇರೋಂಥ ಫ್ಯಾಮಿಲಿ ಕರೋಕೆ ಸಿಸ್ಟಮ್ನ ಕೊಟ್ಟು ನಾವು ಹಾಡಿಸ್ತಾ ಇದ್ದೀವಿ. ಸೂಪರ್ ಸರ್. ಸೊ ಇದು ಎಲ್ಲೂ ಮೈಸೂರಲ್ಲಿ ಇಲ್ಲ, ಅದು ಒಂದು ವಿಭಿನ್ನವಾದ ರೀತಿಯಲ್ಲಿ ನಾವು ಮಾಡಿದ್ದೀವಿ. ದಯವಿಟ್ಟು ಎಲ್ಲರೂ ಬನ್ನಿ. ನಮ್ಮ ಸೆಲೆಬ್ರೇಷನ್ ಥಿಯೇಟರ್ ಅಡ್ರೆಸ್ ಬಂದು ರಾಮಕೃಷ್ಣ ನಗರದಲ್ಲಿ ಇರುವಂತಹ ಸಿಯೋಗ್ ಆಸ್ಪತ್ರೆ ಬಸ್ ಸ್ಟಾಪಿಂದ ಮುಂದೆ ಸ್ವಲ್ಪ ದೂರ ಮುಂದೆ ಬಂದರೆ ಅಲ್ಲೇ ಸಿಗುತ್ತೆ ಗಂಧರ್ವ ಸಂಗೀತ ಅಕಾಡೆಮಿ. ಪ್ಲಸ್ ಸರ್ ದೂರವಾಣಿ ಏನಾದರೂ, ಅದೇ ಮೊಬೈಲ್ ನಂಬರ್ ಏನಾದರೂ ಇಲ್ಲಿ ಸಂಪರ್ಕಿಸಬಹುದಂತಹ ದೂರವಾಣಿ ಸಂಖ್ಯೆ 9866776333. ಜೊತೆಗೆ ಅಲ್ಲಿ ಸ್ಕ್ರೀನ್ ಸಹ ನಾವು ಅದರಲ್ಲಿ ಕೊಡ್ತಾರೆ. ದಯವಿಟ್ಟು ಸಂಪರ್ಕಿಸಿ. ತುಂಬಾ ಹತ್ರ ಇರುವಂತವರಿಗೆ ತುಂಬಾ ಒಳ್ಳೆ ಅವಕಾಶ ಇದೆ. ಅಂದ್ರೆ ಇಲ್ಲಿ ಈವೆಂಟ್ ಜೊತೆ ಸಂಗೀತವನ್ನು ಸಹ ಸೇರ್ಪಡೆ ಮಾಡಿ ಅವರ ಒಂದು ಸಂಭ್ರಮವನ್ನು ಆಚರಿಸಬಹುದು. ಹೌದು ಸರ್. ಸೂಪರ್ ಸರ್, ಸೂಪರ್. ಓಕೆ, ಥ್ಯಾಂಕ್ ಯು. ಈಗಾಗಲೇ ನಮ್ಮ ಮಲೆ ಮಹದೇಶ್ವರರ ಭಕ್ತಿಗೀತೆಗಳನ್ನು ಏನು ಭಕ್ತರ ಸಿರಿ ಮಹದೇಶ್ವರ ಏನು ಖ್ಯಾತಿಯ ನಮ್ಮ ಮಹದೇಶ್ ಅವರು ಏನು ನಮ್ಮ ಪ್ರೊಡ್ಯೂಸರ್ ಆಗಿರ್ತಕ್ಕಂಥ ಮಹದೇಶ್ ಅವರು ಇದ್ದಾರೆ, ಹಾಗೆ ಕೋರಿಯೋಗ್ರಾಫರ್ ಇದ್ದಾರೆ. ಸೊ ಏನು ಆ ಒಂದು ಸಮಯದಲ್ಲಿ ಏನು ಭಕ್ತರ ಸಿರಿ ಮಹದೇಶ್ವರ ಹಾಡುಗಳನ್ನು ಮಾಡಬೇಕಾದ್ರೆ ಯಾವ ರೀತಿ ಒಂದು ಎಫರ್ಟ್ ಹಾಕಿ ವರ್ಕ್ ಮಾಡಿದ್ರು, ಈ ಸಂಬಂಧಿತವಾಗಿ ಅವರೊಂದು ಅನಿಸಿಕೆಗಳನ್ನು ವ್ಯಕ್ತಪಡಿಸ್ತಾರೆ. ಅವ್ರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಹೇಳಿ ಸರ್, ಹೇಗೆ ಯಾವ ರೀತಿಯ ಹಾಡುಗಳನ್ನು ನಿರ್ಮಿಸ್ತೀರಿ, ಯಾವಾಗ ತಮ್ಮ ಒಂದು ಅನಿಸಿಕೆಯನ್ನು ವ್ಯಕ್ತಪಡಿಸಿ. ಸರ್, ಈ ಸಾಂಗ್ ಮಾಡ್ಬೇಕಾದ್ರೆ ತುಂಬಾ ಯೋಚನೆ ಮಾಡಿ ಅಲರ್ವಿದೆ ಬೇಕು ಅಂತ ಹೇಳಿ ನಮ್ಮ ಸಂಗೀತ ಮ್ಯೂಸಿಕ್ ಡೈರೆಕ್ಟರ್ ಆರ್ ಮಹೇಂದರ್ ಅವರು, ರವಿಕುಮಾರ್ ಸರ್ ಮತ್ತು ಪ್ರದೀಪ್ ಕುಮಾರ್ ಸಿಂಗನ್ನಲ್ ಅವರು ಇವರೆಲ್ಲ ಯೋಚನೆ ಮಾಡಿ ಭಕ್ತರ ಸಿರಿ ಅನ್ನೋದ ಟೈಟ್ಲು ರೆಡಿ ಮಾಡಿ ಅದಕ್ಕೆಲ್ಲ ಐಡಿಯಾ ಕೊಟ್ಟಿದ್ದು ಭಕ್ತರ ಸಿರಿಗೆ ನಮ್ಮ ಮಹೇಂದ್ರ ಸರ್. ಟೈಟ್ಲ್ ಹಾಕಿ ಅಂತ ನನಗೆ ಶಾಸ್ತ್ರ ಎಲ್ಲ ನೋಡಿ ಅವರೇ ಮಾಡ್ಕೊಟ್ಟಿದ್ರು. ಅದ್ಭುತ. ಮತ್ತೆ ಅದನ್ನ ನಾವು ಹಿಂಗ್ ಮಾಡ್ಬೇಕು ಅಂತೇಳಿ ಅಲರ್ವಿ ಸಾಂಗ್ನ ಚೇಂಜ್ ಮಾಡಿ ಎಲ್ಲ ಹಿಂಗೆ ಬೇಕು ಅಂತೇಳಿ ಮಾಡಿದ್ಮೇಲೆ ಒಂದು ಅದ್ಭುತವಾದ ಸಾಂಗ್ ಆಯ್ತು. ಖಂಡಿತ ಸರ್. ಫಾರೆಸ್ಟ್ ಸ್ಟುಡಿಯೋದಲ್ಲಿ ಎಲ್ಲ ಮ್ಯೂಸಿಷಿಯನ್ಸ್ ಎಲ್ಲ ಓಡ್ ಬಂದ್ಬಿಟ್ರು ಹೊರಗಡೆ ರೆಕಾರ್ಡಿಂಗ್ ಆದ ತಕ್ಷಣ ಕೇಳೋದಕ್ಕೆ. ಅವರೇ ಅಲ್ಲೇ ಟಾಪ್ 1 ಸಾಂಗ್ ಆಗುತ್ತೆ ಅಂತ ಹೇಳಿದ್ರು. ಅದೇ ತರ ಇವತ್ತು 20-25 ಲಕ್ಷ ವ್ಯೂಸ್ ಆಗಿದೆ. ಅದಕ್ಕೆಲ್ಲ ಕಾರಣಕರ್ತ ಇರೋ ಆರ್ ಮಹೇಂದ್ರ ಅವರು. ಹೌದು. ಲಿರಿಕ್ ಬರ್ದಿರೋ ಪ್ರದೀಪ್ ಕುಮಾರ್ ಆಗಿರ್ಬೋದು, ರವಿಕುಮಾರ್ ಸರ್ ಆಗಿರ್ಬೋದು, ಇವ್ರೆಲ್ಲ ಸಹಕಾರ ತುಂಬಾ ಇದೆ. ಅದಕ್ಕೆ ಜೀವ ತುಂಬಿದಂತ ವ್ಯಕ್ತಿ ನಮ್ಮ ಶಶಿ ಆರಕ್ಷಕ್ ಅವರು. ನಮಸ್ತೆ ಸರ್. ನಮಸ್ತೆ. ನೋಡಿ ಬಂಧುಗಳೇ, ಏನಾಗ್ತದೆ ಅಂದ್ರೆ ಕೆಲವೊಂದು ಏನು ಪ್ರಸಿದ್ಧಿಯನ್ನು ಹೊಂದಿರತಕ್ಕಂಥ ಹಾಡುಗಳನ್ನು ನಿರ್ಮಿಸಲು ಬಹಳ ಪ್ರಮುಖವಾದ ಪ್ರಧಾನವಾದಂಥ ಕಾರ್ಯವನ್ನು ವಹಿಸಿರ್ತಕ್ಕಂಥವ್ರು ಕಣ್ಮರೆ ಆಗೋಗಿರ್ತಾರೆ, ಕಾಣಿಸೋದೇ ಇಲ್ಲ. ಸೊ ಅದನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ. ಶಶಿ ಆರಕ್ ಸರ್ ಅವ್ರ ಹತ್ರ ನಾವು ನೋಡ್ತಾ ಇದ್ದೀವಿ. ಅವರ ಒಂದು ಅನಿಸಿಕೆಯನ್ನು ಪಡೆಯೋಣ ಬನ್ನಿ. ಹೇಳಿ ಸರ್ ಗುರುಗಳೇ, ಯಾವ ಥರ ಹಾಡಿನ ಒಂದು ಅನುಭವ ಹೇಗಿತ್ತು? ನಮ್ಮ ಪ್ರೊಡ್ಯೂಸರ್ ಆಗಿರ್ತಕ್ಕಂಥ ನಮ್ಮ ಮಾದೇಶ್ ಅವರು, ನಿಮ್ಮ ಒಂದು ಅನುಬಂಧ ಯಾವ ರೀತಿ ಇದೆ ಸ್ವಲ್ಪ ದಯವಿಟ್ಟು. ಆ್ಯಕ್ಚುಲಿ ನಮಸ್ತೆ, ನಾನು ಶಶಿ ಆರಕ್ಷಕ್ ಅಂತ. ಆ ದಿನಗಳಲ್ಲಿ ತುಂಬ ಮಾದೇಶ್ವರ ಅವರ ಸ್ವಾಮಿ ದೇವಸ್ಥಾನ
ಒಂದು ಸಾಂಗ್ಸ್ಗಳು ಮತ್ತು ಅದ್ಭುತವಾಗಿ ಮಹೇಂದರ್ ಸರ್ ಮತ್ತು ರವಿಕುಮಾರ್ ಸರ್ ಮತ್ತು ಪ್ರದೀಪ್ ಸಿಂಗಲನೂರು ಹೌದು. ಎಲ್ಲ ಸಾಹಿತ್ಯ ಬರೆದು ಸಂಗೀತ ನೀಡಿ ಉತ್ತಮವಾದ ರೀತಿಯಲ್ಲಿ ಮೂಡಿ ಬಂದಿತ್ತು. ಆ ಸಂದರ್ಭದಲ್ಲಿ ಹಲವಾರು ನಾನು ಈ ಮಾದೇಶ್ವರ ಸ್ವಾಮಿ ಹೌದು. ಸಿಡಿ ಭಕ್ತಿ ಗೀತೆಗಳನ್ನ ತುಂಬ ಚೆನ್ನಾಗಿ ನಾನು ಕೊರಿಯೋಗ್ರಫಿ ಮಾಡಿಕೊಟ್ಟಿದ್ದೆ. ಅದರಲ್ಲಿ ಇದು ಕೂಡ ಪ್ರದೀಪ್ ಅವ್ರ ಕಡೆಯಿಂದ ನಮ್ಮ ಶಿವ ಅವರು ಪರಿಚಯ ಆದರು. ಹಾಗಾಗಿ ಅವರ ನಿರ್ಮಾಣದಲ್ಲಿ ಮಾಡಿರ್ತಕ್ಕಂಥ ಒಂದು ಇದರಲ್ಲಿ 10 ಜನ ಹುಡುಗಿರು 10 ಜನ ಹುಡುಗರು, ಬಾಯ್ಸು ಗರ್ಲ್ಸ್ ಇಬ್ಬರೂ ಡ್ಯಾನ್ಸರ್ಸು, ಉತ್ತಮವಾದಂಥ ರೀತಿಯಲ್ಲಿ ಕಾಸ್ಟ್ಯೂಮ್ಸು, ಮೇಕಪ್ಪು. ಹೌದು. ದಿನ ಮುಂಚಿತವಾಗಿ ಹೋಗಿ ನಾವಲ್ಲಿ ಆಲ್ಟ್ ಆಗಿ ಬೆಳಿಗ್ಗೆ 5 ಗಂಟೆಗೆ ಇವರು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ ನಮ್ನೆಲ್ಲ ಹೇಳ್ಸಿರೋದು ಇವರೆಲ್ಲ ಮಲಗಿದೆ ಗೊರಕೆ ಹೊಡಿತಾ ಆ ಟೈಮಲ್ಲಿ ಹೇಳ್ಸಿ ರೆಡಿ ಮಾಡಿಸಿ ಎಫೆಕ್ಟ್ ಹಾಕಿದ್ದಾರೆ. ಆ ಟೈಮಲ್ಲಿ ಖಂಡಿತ ಚೆನ್ನಾಗಿ ಬಂದಿದೆ. ಏನೇ ಆದ್ರೂ ಆ ಸ್ವಾಮಿ ಅನುಗ್ರಹ ಇರಬೇಕು. ಹಾಗಾಗಿ ಬೆಳಗ್ಗೆನೆ ಎದ್ದು ಆ ದರ್ಶನ ಮಾಡಿ ಅಲ್ಲಿ ಹೋಗಿ ಮುಂದೆ ನಿಂತ ಅಂದಮೇಲೆ ಆ ಕೆಲಸ ಯಾವ ರೀತಿ ಆಗ್ತಿತ್ತು ಅನ್ನೋದೇ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ. ಅಷ್ಟು ಸ್ಪೀಡ್ ವರ್ಕ್. ಹೌದು. ನೀವು 8 ಹಾಡುಗಳನ್ನು ನಿರ್ಮಿಸಿದ್ದೀರ ಗುರುಗಳೇ. ಸೊ ಅದರಲ್ಲಿ ತುಂಬ ಏನು ಕಷ್ಟ ಅನ್ಸುತ್ತೆ ಯಾವ್ದಾದ್ರು ಹಾಡುಗಳಿದೆಯಾ? ಅಂದ್ರೆ ಮಾಡ್ಬೇಕಾದ್ರೆ ಕಷ್ಟ ಅಂತನಾ? ಇಲ್ಲಿ ಮಾಡ್ಬೇಕಾದ್ರೆ ಇದು ಸ್ವಲ್ಪ ಟಫ್ ಆಗ್ಬಿಡ್ತು ಅಥವಾ ಇಲ್ಲ ಈ ಹಾಡು ಮಾಡಕ್ ತುಂಬಾ ಕಷ್ಟ ಆಗ್ಬಿಡ್ತಪ್ಪ ಈ ತರ ಏನಾರು ಯಾವ್ದು ಅನ್ಸಿಲ್ಲ ನಮ್ಗೆ? ಯಾವ್ದು ಅನ್ಸಿಲ್ಲ, ಎಲ್ಲ ಮಾದಪ್ಪನ ದಯೆ. ಖಂಡಿತ ಹೇಳಿ ಗುರುಗಳೇ, ಹೇಳಿ. ಹೀಗಾಗಿ ಈ ಕೊರಿಯೋಗ್ರಫಿ ಮಾಡಬೇಕಾದ್ರೂ ಕೂಡ ಆಲರ್ವಿ ಮೇಲೆ ಮಾಡಿರ್ತಕ್ಕಂಥ ಹಾಡು ತುಂಬಾನೇ ಅದ್ಭುತವಾದಂಥ ಹಾಡು. ಮತ್ತು ಆ ಜನ ಮತ್ತು ಅಲ್ಲಿರ್ತಕ್ಕಂಥ ಆ ದೇವಸ್ಥಾನದ ಒಂದು ಸುತ್ತಮುತ್ತಲಿನ ವಾತಾವರಣ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಮತ್ತೆ ಅಷ್ಟೇ ಯಾವ ರೀತಿ ಮಾಡ್ತಿದ್ವಿ ಏನನ್ನೋದೇ ಗೊತ್ತಾಯ್ತಿರ್ಲಿಲ್ಲ. ಆಲರ್ವಿ ಮೇಲೆ ಬರ್ತಾರೆ ಹಾಡು ಬಹಳ ಫೇಮಸ್ ಆಯ್ತು, ಫೇಮಸ್ ಆಗಿದೆ. ಈಗ ಆಲ್ರೆಡಿ 20-25 ಲಕ್ಷ ವ್ಯೂಸ್ಗಳು ಬಂದಿದೆ ಅಂದ್ರೆ ನನಗೇನೆ ಒಂಥರ ತುಂಬಾನೇ ಖುಷಿ ಆಗ್ತದೆ. ಖಂಡಿತ ಸರ್ ಅವರ ಜೊತೆ ನಾವು ಸೀಗೆ ಗುತ್ತಿಯಲ್ಲೂ ಸಾಂಗು ಕೂಡ ಅದ್ಭುತವಾಗಿ ತುಂಬಾನೇ ಮಾದೇಶ್ವರನ ಬೆಟ್ಟದಲ್ಲಿ ಅದನ್ನ ಈಗಲೂ ಕೂಡ ಬಸ್ಗಳಲ್ಲಿ ಮತ್ತೆ ಎಲ್ಲ ಕಡೆ ಸರ್ ಈಗ ಸೀಗೆ ಗುತ್ತಿಯಲ್ಲಿ ಸಾಂಗ್ ಅಂದ್ರೆ ಮಹೇಂದರ್ ಸರ್ ಆಡಿರ್ತಕ್ಕಂಥ ಫೇಮಸ್ ಆಗಿದೆ. ಆ ಹಾಡಲ್ಲಿ ನಾನೇ ನಾಯಕ ನಟನಾಗಿ ಕೂಡ ಮಾಡಿದೀನಿ. ಜೊತೆಗೆ ತುಂಬಾನೇ ಎಫೆಕ್ಟ್ ಆಗಿ ವರ್ಕ್ ಮಾಡಿದೀವಿ. ಸೂಪರ್ ಸರ್, ಸೂಪರ್. ಮಳವಳ್ಳಿ ಮಾದೇವಸ್ವಾಮಿ ಅವ್ರದ್ದು ಕೂಡ ಸುಮಾರು ಗೀತೆಗಳನ್ನ ಕೂಡ ನಾವು ಕೊರಿಯೋಗ್ರಫಿ ಮಾಡಿದ್ವಿ. ತುಂಬಾ ಎಲ್ಲ ದೇವರ ಕೃಪೆ, ತುಂಬಾನೇ ಚೆನ್ನಾಗಿ ಮೂಡ್ ಬಂದಿವೆ. ಖಂಡಿತ ಸರ್. ಇವತ್ತಿಗೂ ಸಹ ಬಸ್ಗಳಲ್ಲಿ ನೀವು ನಿರ್ಮಿಸಿರ್ತಕ್ಕಂಥ ಹಾಡುಗಳೇ ಇವತ್ತು ಸಹ ಏನು ಮೂವಿಂಗಲ್ಲಿರೋದು, ಹೊಸ್ದಾಗಿ ಯಾವ ಹಾಡು ಸಹ ಇಲ್ಲ. ಸೊ ಈ ಸಂಬಂಧಿತವಾಗಿ ನೋಡಿ, ಭಕ್ತರ ಸಿರಿ ಮಹದೇಶ್ವರ ಹಾಡಿನ ಒಂದಷ್ಟು ಅನುಭವವನ್ನು ನಮ್ಮ ಮಾದೇಶ್ ಸರ್ ಅವರು ಮತ್ತು ನಮ್ಮ ಸಸಿ ಅರಕ್ ಸರ್ ಅವರು ಹಂಚ್ಕೊಂಡಿರ್ತಾರೆ. ಸೊ ಹಾಗೆ ನಮ್ಮ ಮಹೇಂದರ್ ಸರ್ ಅವರು ಏನು ಹೇಳ್ತಾರೆ ಅವ್ರ ಹತ್ರ ಒಂದಷ್ಟು ಮಾಹಿತಿಯನ್ನು ಪಡಿತೀನಿ, ದಯವಿಟ್ಟು ನಿರೀಕ್ಷಿಸಿ. ಗೆಳೆಯರೆ, ಇವತ್ತು ನೋಡಿ ಭಕ್ತರ ಸಿರಿ ಮಹದೇಶ್ವರರ ಭಕ್ತಿಗೀತೆಗಳನ್ನು ಆಧರಿಸಿ ಇವತ್ತು ಒಂದು ಏನೋ ನಮ್ಮ ಮಹದೇಶ್ ಸರ್ ಅವರು ಇಲ್ಲಿ ಈ ಒಂದು ಸುಸಂದರ್ಭವನ್ನು, ಒಂದು ಸಂಭ್ರಮವನ್ನು ಆಚರಿಸ್ಬೇಕು ಅಂತ ಬಂದಿರ್ತಾರೆ. ಸೊ ಅದರಲ್ಲೇ ನಮ್ಮ ಮಹದೇಶ್ವರರ ಹಾಡುಗಳನ್ನು ಬಹಳ ಅದ್ಭುತವಾಗಿ ಆಡಿರ್ತಕ್ಕಂಥ ನಮ್ಮ ಮಹೇಂದರ್ ಸರ್ ಇದ್ದಾರೆ. ಸೊ ಮಹೇಂದರ್ ಸರ್ ಅವರು ಆವತ್ತಿನ ದಿವಸದ ಏನೋ ಭಕ್ತರ ಸಿರಿ ಮಹದೇಶ್ವರ ಹಾಡುಗಳ ಬಗ್ಗೆ ಅವರು ಒಂದಷ್ಟು ಅನಿಸಿಕೆಗಳನ್ನು ವ್ಯಕ್ತಪಡಿಸ್ತಾರೆ. ಅವ್ರು ಏನು ಹೇಳ್ತಾರೆ ಕೇಳೋಣ ಬನ್ನಿ.
ಗುರುಗಳೇ ಹೇಳಿ, ಭಕ್ತರ ಸಿರಿ ಮಹದೇಶ್ವರ ಹಾಡುಗಳನ್ನು ನಿರ್ಮಿಸಬೇಕಾದ್ರೆ ಯಾವ ಥರ ಅವತ್ತಿನ ಶ್ರಮಗಳು ಯಾವ ರೀತಿ ಇತ್ತು, ಹಾಗೆ ಮಹದೇಶ್ವರು ಯಾವ ರೀತಿ ಒಂದು ಶ್ರಮ ಪಟ್ಟಿದ್ದಾರೆ, ಇದ್ರ ಬಗ್ಗೆ ಒಂದು ಸ್ವಲ್ಪ ನಿಮ್ಮ ಅನಿಸಿಕೆ ವ್ಯಕ್ತಪಡಿಸಿ. ಮೊದಲನೇದಾಗಿ ನಿಮಗೆ ನನ್ನ ನಮಸ್ಕಾರಗಳು ಸರ್. ನನಗೆ ಇವರು ಮಹದೇಶ್ವರು ಪರಿಚಯ ಆಗಿದ್ದು ಹೌದು. ತುಂಬ ಹಂಬಲ್ ಒಂಥರ ಮನುಷ್ಯ. ನಾನು ಒಂದು ಮಹದೇಶ್ವರ ಮೇಲೆ ನಾನು ಕ್ಯಾಸೆಟ್ ಮಾಡಿಸ್ಬೇಕು ಅಂದ್ಬಿಟ್ಟು ತುಂಬ ಒಂದು ಆಸಕ್ತಿ ಇಟ್ಕೊಂಡಿದ್ರು. ಆವಾಗ ನನಗೆ ಹೇಳಿದ್ರು ಈ ಥರ ಒಂದು ಕ್ಯಾಸೆಟ್ ಮಾಡೋಣ ಸರ್ ಅಂತ. ಆಮೇಲೆ ನಾವು ಫಸ್ಟು ಅದಕ್ಕೆಲ್ಲ ಒಂದು 8 ಹಾಡುಗಳನ್ನ ಮಾಡೋಣ ಅಂತ ಆಯಿತು. ಆಮೇಲೆ ಹಾಡುಗಳೆಲ್ಲ ನಾವು ಮಾಡಬೇಕಾದ್ರೆ ಒಂದು ಟೈಟ್ಲ್ ಭಕ್ತರ ಸಿರಿ ಮಹದೇಶ್ವರ ಅಂತ ಅದು ಕ್ಯಾಸೆಟ್. ಆವಾಗ ಭಕ್ತರ ಸಿರಿಗೆ ಟೈಟಲ್ನ ಯಾಕೆ ಇಡಬೇಕು ಅಂತೇಳಿ, ನಾನು ಇಲ್ಲ ಶಿವು ನೀನು ಶಾಸ್ತ್ರ ಕೇಳು, ನಿಮಗೆ ದೇವ್ರ ಮೇಲೆ ನಂಬಿಕೆ ಇದೆಯಾ, ನಂಬಿಕೆಯಿಂದ ಶಾಸ್ತ್ರ ಅವರೇ ಕರ್ಕೊಂಡು ಹೋಗಿ ಶಾಸ್ತ್ರ ಕೇಳಿ ಹೌದು 6 8 ಟೈಟ್ಲ್ ಇಟ್ಟು ಭಕ್ತರ ಸಿರಿ ಅಂತೇಳಿ 8 ಟೈಟ್ಲ್ ಇಡು ಅಂತೇಳಿ ಭಕ್ತರ ಸಿರಿ ಅಂತೇಳಿ ಅವರೇ ನನಗೆ ಟೈಟ್ಲ್ ಕೊಟ್ಟಿದ್ರು. ಅದ್ಭುತ ಅದ್ಭುತ. ಇದು ಸುಮಾರು ಎಷ್ಟು ವರ್ಷ ಆಯಿತು ಸರ್? 13 ವರ್ಷ ಆಯ್ತು. ಇಲ್ಲಿಗೆ 13 ವರ್ಷ ಗುರುಗಳೇ. 13 ವರ್ಷ ಆಯ್ತು. ಈಗ ನನಗೆ ಟೈಟ್ಲ್ ಇಟ್ಟು 14 ವರ್ಷ, ಅದು ರಿಲೀಸ್ ಆಗಿ 13 ವರ್ಷ. 13 ವರ್ಷ. ನಾವು ಸುಮಾರು ಹೆಸರುಗಳನ್ನ ಬರೆದು ಅದು ಇಷ್ಟು ಅಕ್ಷರ ಬರಬೇಕು ಅಂತ ಏನೋ ಒಂದು ಇದಿತ್ತು ನಂಬಿಕೆ. ಹೌದು. ಅದ್ಮೇಲೆ ಬರೆದು ನಾವು ಅದನ್ನ ಮಾಡಿ ಭಕ್ತರ ಸಿರಿ ಅಂತ ಒಂದು ಟೈಟ್ಲ್ ಇಡ್ಬೇಕಾದ್ರೆ ತುಂಬಾ ಜಾಗಕ್ಕೆ ಹೋಗಿದೀವಿ. ಮರಳಿಗುಡ್ಡೆ, ಶಾಂತಿ ಟ್ಯಾಕಿಸ್, KB ಹತ್ರ ಹತ್ರ ಹೋಗಿದ್ದೆ, ಕೂತ್ಕೊಂಡು ಮಾತಾಡೋದು, 4-5 ಡಿಸ್ಕಸ್ ಮಾಡಿದೀವಿ. ಅದ್ಭುತ ಅದ್ಭುತ. ಇನ್ನೊಂದೇನಪ್ಪ ಅಂದ್ರೆ ಭಕ್ತರ ಸಿರಿಲಿ ಒಂದೊಂದು ಹಾಡಿಗೂ ಒಂದೊಂದು ಕತೆ ಇದೆ. ಒಂದೊಂದು ಹಾಡಿಗೂ ಒಂದೊಂದು ಕತೆ. ಕಟ್ಟೆ ಬಸವೇಶ್ವರಂದು ಏನಕ್ಕೆ ಮಾಡ್ದ ಅಂತ ಹೇಳಿದ್ರೆ, ಮೊದಲನೇ ಪೂಜೆ ಅವ್ರದ್ದು ಅಂತೇಳಿ ಕಟ್ಟೆ ಬಸವೇಶ್ವರ ಮಾಡಿದ್ ನಾವು. ಹೌದು, ಮೊದಲನೇ ಸಾಂಗ್. ಸೊ ಇದು ಸಿಂಗಲ್ ಕಟ್ಟೆ ಬಸಪ್ಪ ಹಾಡಲ್ಲಿ ಸರ್ರೇ ಆಕ್ಟಿಂಗ್ ಮಾಡಿರೋದು. ಅದ್ಭುತ ಅದ್ಭುತ. ಮಾಡಿಸಿದ್ದು. ಹೌದು ಮಾಡಿದ್ವಿ. ಎಷ್ಟು ಮಟ್ಟಿಗೆ ಅದು ಚೆನ್ನಾಗಿ ಬಂತು ಸರ್ ಹಾಡು. ಇನ್ನೊಂದು ಮಹದೇಶ್ವರ ದಯತೋರೆಯ ಹೌದು ಅದ್ಭುತವಾದ ಸಾಂಗ್ ಆಯ್ತು ಸರ್. ಅದು ಲಕ್ಷಾಂತರ ವಿವಿಧ ನಿಮ್ಮ ಸಂಗೀತ ನಿರ್ದೇಶನದಲ್ಲಿ ಮೊದಲನೇ ಪ್ರಾಜೆಕ್ಟ್ ಅಂತ ಹೇಳ್ಬೋದಾ? ಖಂಡಿತ. ನಾವು ತುಂಬಾ ಹಾಡುಗಳನ್ನ ಹಾಡಿದ್ವಿ ಬೇರೆ ಸಂಗೀತ ನಿರ್ದೇಶನದಲ್ಲಿ. ಹೌದು. ಫಸ್ಟ್ ಟೈಮ್ ನಾವು ಅದನ್ನ ಕಂಪೋಸ್ ಮಾಡಿದ್ದು ಈ ಸಾಂಗ್, ಈ ಒಂದು ಕ್ಯಾಸೆಟ್ ಇಂದ ಸರ್. ಭಕ್ತರ ಸಿರಿ ಮಹದೇಶ್ವರ ಏನಾಗ್ತಾ ಇದೆ ಅಂದ್ರೆ ನೋಡಿ, ನೀವು ಆವತ್ತು ಕೊಟ್ಟಿರ್ತಕ್ಕಂಥ ಹಾಡುಗಳ ಒಂದು ಕೊಡುಗೆ ಏನಿದೆ, ಆ ಕೊಡುಗೆನ ಇವತ್ತಿಗೂ ಸಹ ಜನ ಏನು ಗೊತ್ತಾ, ಬಸ್ಗಳಲ್ಲಿ ಹಾಕೊಳ್ತಾರೆ, ಆಮೇಲೆ ಯಾವ್ದಾದ್ರು ಶುಭ ಸಮಾರಂಭಗಳಲ್ಲಿ ಹಾಕೊಳ್ತಾರೆ, ಈ ರೀತಿ ಹಾಕೊಂಡು ಬಳಕೆ ಮಾಡ್ತಾರೆ. ಅದಕ್ಕೋಸ್ಕರ ನೀವು ಪಟ್ಟಿರ್ತಕ್ಕಂಥ ಎಫರ್ಟ್ ಏನಿದೆ, ನಿಮ್ಗೆ ಪಟ್ಟಿರ್ತಕ್ಕಂಥ ಕಷ್ಟ ಏನಿದೆ, ಒಂದು 4 ಜನಕ್ಕೆ ರೀಚ್ ಆಗಲಿ ಎಂದ್ಬಿಟ್ಟು ತಮ್ಮ ಹತ್ರ ನನ್ನ ಮಾಹಿತಿಗಳನ್ನ ಪಡಿತಾ ಇದ್ದೀನಿ. ಹಾಗೆ ಸರ್ ಅವರು ಪರಿಚಯ ಇದ್ದಾರೆ ಗುರುಗಳೇ, ಆಲ್ರೆಡಿ ಪರಿಚಯ ಇದ್ದಾರೆ. ಯಾಕಂದ್ರೆ ಇವ್ರ ಹಾಡುಗಳನ್ನ ನಾನು ನೋಡಿ ಫಿದಾಗ್ಬಿಟ್ಟು ಇವ್ರನ್ನ ಫುಲ್ಲು ಕ್ಲೋಸ್ ಮಾಡ್ಕೊಂಡು ಫ್ರೆಂಡ್ ಮಾಡ್ಕೊಂಬಿಟ್ಟೆ, ಏನೇನ ಮಾಡಿ ಫ್ರೆಂಡ್ ಮಾಡ್ಕೊಂಬಿಟ್ಟೆ. ಒಂದು ನಿಟ್ಟಿನಲ್ಲಿ ನಿಮ್ಮನ್ನ ನಾನು ಹಾಡುಗಳು ನೋಡಿದ್ದೀನಿ, ವಿಡಿಯೋಗಳು ನೋಡಿದ್ದೀನಿ, ನಿಮ್ಮ ಹಾಡುಗಳನ್ನ ಕೇಳಿದ್ದೀನಿ, ನಿಮ್ಮ ಅಭಿಮಾನಿಯಾಗಿದ್ದೀನಿ. ಆದರೆ ನೇರವಾಗಿ ನೋಡತಕ್ಕಂಥ ಭಾಗ್ಯವನ್ನು ಆದೇಶ್ ಸರ್ ಅವರು ತಂದುಕೊಟ್ಟಿದ್ದಾರೆ. ಹಾಗೆ ನಿಮ್ಮ ಒಂದು ಆವತ್ತಿನ ದಿವಸದ ಇನ್ನು ಹೇಳೋದಾದ್ರೆ ಯಾವ ಥರ ತಾಯಿಲ ಸಾಂಗ್ ನೀವು ಆಡ್ಬೇಕಾದ್ರೆ ನನಗೆ ಹೇಳಿದ್ರಿ, ನೀವು ಅದ್ರ ಮಾಡಿಸಿದ್ರೆ ನಂಗೆ ಆ ತಾಯಿ ನೆನಪಾಗೋಯ್ತು ನನಗೆ, ಹಾಗಾಗಿ ಅದು ಫೀಲ್ ಕೊಟ್ಟು ಆಡಿದ್ದೆ ಅಂತ ನೀವು ಹೇಳಿದ್ರಿ ನನಗೆ. ಹೌದು, ಅದನ್ನು ಹೆಂಗ್ ಸರ್ ಇಷ್ಟೊಂದು ಫೀಲ್ ಮಾಡಿ ಆಡಿದ್ರಿ ಅಂತ ಶಿವು ಕೇಳಿದಾಗ ನನಗೆ ಹೌದು, ಆ ಸಾಂಗ್ ಮಾಡುವಾಗ ನಿಜವಾಗ್ಲೂ ನಮ್ಮ ತಾಯಿ ಆ ಟೈಮಲ್ಲಿ ನಮ್ಮ ತಾಯಿ ಹೋಗ್ಬಿಟ್ಟಿದ್ರು. ಹೌದು ಸರ್, ಹೌದು. ನನಗೆ ಆ ದುಃಖದಲ್ಲಿದ್ದಲ್ಲಿ ನನಗೆ ಆ ತಾಯಿ ಅನ್ನೋದು, ಅದು ತಂದಿಲ್ಲ ತಾಯಿಲ್ಲ ಅಂತ ಬಂದ ತಕ್ಷಣ ಪದ ನನಗೆ ಅದು ಒಂಥರ ನ್ಯಾಚುರಲ್ ಆಗಿ ಅದು ಬಂದ್ಬಿಡ್ತು. ಅದು ಆ ಸನ್ನಿವೇಶ, ಅದನ್ನ ತಾಯಿ ಕಳ್ಕೊಂಡಾಗ ಏನು ದುಃಖ. ಖಂಡಿತ ಗುರುಗಳೇ, ಖಂಡಿತ. ಹೌದು. ಆ ಸಾಂಗ್ ಆ ಥರ ಕಾರಣ. ಇವತ್ತು ಶಿವ ಸರ್ ಅವರು ಹೇಳ್ತಾ ಇದ್ದಾರೆ, ಮಹದೇಶ್ ಅವರು ಏನಂತಾರೆ, ನಮ್ಮ ತಾಯಿ ತೀರ್ಕೊಂಡ ನಿಮಿತ್ತ ನಾನು ಈ ಹಾಡುಗಳನ್ನ ರಚಿಸಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ? ಅಂದ್ರೆ ಆ ಟೈಮಲ್ಲಿ ನಾನು ಹೇಳಿದ್ನಲ್ಲ ಸರ್, ಹಿಂಗ್ ಲಿರಿಕ್ ಬೇಕು, ತಂದಿಲ್ಲ ತಾಯಿ ಇಲ್ಲ, ನನ್ನವರು ಯಾರಿಲ್ಲ. ಅವನಿಗೂ ಅದೇ ನೋವಿತ್ತು. ನೋವಲ್ಲೇ ಅವನು ಹೇಳ್ದ, ನಾನು ತುಂಬಾ ನೋವಲ್ಲೇ ನಾನು ಕುಂತಿದ್ದೆ. ಆವಾಗ ಆ ತಾಯಿ ಅನ್ನೋ ಪದ ಬಂದ ತಕ್ಷಣ ನನಗೆ, ನಾನು ಆ ಸಾಂಗ್ ಆಡ್ಬೇಕಾದ್ರೆ ಒಂದ್ ಸ್ವಲ್ಪ ನಾನು ಹತ್ರ ಹತ್ಕೊಂಡೇ ಆಡಿ. ಅಯ್ಯೋ, ಅದ್ಭುತ ಅದ್ಭುತ. ಹೌದು ಹೌದು. ನಾವು ಹಾಡು ಹೇಳೋದು ದೊಡ್ಡದಲ್ಲ, ಅದ್ರ ಜೊತೆಗೆ ನಿಮ್ಮ ಬೇರೆ ಅದನ್ನ ಸುಮ್ಮನೆ ಕಲ್ಪನೆ ಮಾಡಿ ಆಡ್ತೀವಿ. ಹೌದು ಹೌದು. ಇಮ್ಯಾಜಿನ್ ಮಾಡ್ಕೊಂಡು ಈ ತರ ಒಂದು ದುಃಖದ ಸಾಂಗ್, ಒಂದು ನಗೋ ಸಾಂಗ್ ಬಂದು ಯಾವ್ದೋ ಕುಣಿಯೋ ಸಾಂಗ್ ಬಂದ್ರೆ ಆ ಫೀಲ್ ಮಾಡ್ಕೊಂಡು ಹಂಗ ಆಡ್ಬಿಡ್ತೀವಿ ಕಲ್ಪನೆ ಮಾಡ್ಕೊಂಡು. ಹೌದು ಹೌದು ಹೌದು. ಈ ಸಾಂಗ್ ಬಂದಾಗ ನಮ್ಗೆ ಅದ್ರ ಜೊತೆ ಬೆರ್ತೀರಿ. ಅಂದ್ರೆ ನನ್ನ ಅದೇ ಸನ್ನಿವೇಶದಲ್ಲಿ ಇದ್ದೆ ಟೈಮಲ್ಲಿ 2013 ಸರ್, ಅದೇ ಫೀಲ್ ಇತ್ತು ಕೂಡ ಆಯ್ತು. ಇಬ್ರಿಗೂ ತಂದೆ ತಾಯಿ ಬಗ್ಗೆ ಒಂದು ಹಾಡ್ ಮಾಡೋಣ ಅಂದ್ರಲ್ಲ, ಹೌದು. ನನ್ಗೆ ಅದು ಎಲ್ಲಿತ್ತೋ ಗೊತ್ತಿಲ್ಲ, ಆ ಒಂದು
ಆ ಫೀಲ್. ಗುರುಗಳೇ, ಈಗ ನಮ್ಮದು ಒಂದು ಆಸೆ ಏನಪ್ಪ ಅಂದರೆ, ಹಾಡುಗಳು ಇನ್ನೂ ಆಗೇ ಇದೆ, ಹಾಡುಗಳಿದೆ. ಸೊ ಅದನ್ನು ಈಗ ನಾವು ಮರುಚಿತ್ರೀಕರಣ ಮಾಡಬೇಕಂತ ಮಾಡಿ ನಮ್ಮ ಸರ್ ಕೂಡ ಅದ್ರಲ್ಲಿ ಆಕ್ಟ್ ಮಾಡ್ತಾರೆ. ಹೌದು, ಅದ ಒಂದು ನಿಟ್ಟಿನಲ್ಲಿ ನಾನು ಅವ್ರಿಗೆ ಆವಾಗಿಂದ ಒತ್ತಡ ಕೊಡ್ತಾ ಇದ್ದೀನಿ. ಇಲ್ಲ ಸರ್, ಇದನ್ನೇನಾರು ಮಾಡಿ, ಹಳೇದೆಲ್ಲ ಅಳಿಸೋಗಿದೆ, ಅದೆಲ್ಲ ಹೋಗ್ಬಿಟ್ಟಿದೆ, ದಯವಿಟ್ಟು ಮರುಚಿತ್ರೀಕರಣ ಮಾಡಿ ಅಂತ ಹೇಳಿದ್ದೀವಿ. ಸೊ ಇದ್ರ ಬಗ್ಗೆ ಏನಾದ್ರು ನಿಮ್ಮ ಒಂದು ಅನಿಸಿಕೆ ಗುರುಗಳೇ? ಖಂಡಿತ ಮಾಡೋಣ ಸರ್, ಖಂಡಿತ. ಶಿವು ಅಂತೂ ನಾವು ಯಾವಾಗಲೂ ಅವ್ರ ಜೊತೆ ಇರ್ತೀವಿ ಸರ್. ಅದ್ಭುತ ಅದ್ಭುತ ಗುರು. ಫಸ್ಟ್ ನನಗೆ ಅವಕಾಶ ಕೊಟ್ಟಿದ್ದೆ, ನೀವು ಸಂಗೀತ, ನೀವು ಮ್ಯೂಸಿಕ್ ಮಾಡಿ ಸರ್ ನೀವೇ ಅಂತ ನನಗೆ ಅವಕಾಶ ಕೊಟ್ಟಿದ್ದೆ ಶಿವು. ಓ, ಯಾವುದೇ ಪ್ರಾಜೆಕ್ಟ್ ಆದ್ರೂ ಹಾಡ್ತೀನಿ, ಖಂಡಿತ ಮಾಡ್ಬೇಕಾ ಮಾಡೋಣ ಸರ್. ಆಕ್ಟಿಂಗ್ ಕೆಟ್ಟಾಗ್ಬಿಡುತ್ತೆ. ಹೌದು ನಮ್ಮ ಇವರ ಬಾಂಧವ್ಯ ಹೇಗಿದೆ ಅಂತ ಹೇಳಿದ್ರೆ, ಹೌದು ಹೌದು, ನಾವ್ ಇವತ್ತು ಕೂಡ ಎಲ್ಲಿದ್ರು ಸರ್, ಎಲ್ಲಿದ್ದೀರಾ, ಎಲ್ಲ ಒಡನಾಟ ಅವತ್ತು ಹೇಗಿತ್ತು ಅದೇ ತರ ಇವತ್ತು ಇದೆ. ನಾನು ಹೆಚ್ಚು ಕಡಿಮೆ 1000 ಹತ್ತತ್ರ ಹಾಡುಗಳು ಆಡಿದ್ದೀನಿ ಸರ್ ಈಗ. ಹೌದು ಹೌದು ಹೌದು. ಎಲ್ಲ ನಾನು ಮಲಯಾಳಂ, ತುಳು, ಓಹೋ, ತಮಿಳು, ತೆಲುಗು, ಅದ್ಭುತ ಅದ್ಭುತ, ಗೊತ್ತು ಗುರುಗಳೇ. ಹಾ ಹಾ, ಸುಮಾರು ಜನ ಈ ಕಡೆ ಈ ಭಾಗದಲ್ಲಿ ಅದೆಲ್ಲ ಕೇಳಕ್ಕೆ ಇದಿಲ್ವಲ್ಲ, ಹೌದು ಹೌದು. ಹಾಗಾಗಿ ಅಷ್ಟು ಹಾಡಿದ್ರು ಕೂಡ ಹಾ ಹಾ, ಈಗ ಕೆಲವ್ರದ್ದು ವ್ಯಾವಹಾರಿಕವಾಗಿರುತ್ತೆ. ಈಗ ಹೌದು, ಕರೀತಾರೆ, ಖಂಡಿತ ಎಲ್ಲ ಆಡ್ತೀವಿ, ದುಡ್ಡು ಕೊಟ್ಟು ಪೇಮೆಂಟ್ ಇಸ್ಕೊಂಡು ಬಂದ್ಬಿಡ್ತೀವಿ, ಮುಗೀತು. ಬಟ್ ಶಿವ್ ನಮ್ದು ಹಂಗಲ್ಲ ಸಂಬಂಧ. ಆವತ್ತಿನ ಒಡನಾಟ ಇವತ್ತಿಗೂ ಸಹ ಚೆನ್ನಾಗಿದೆ. ವರ್ಷ ಆಯ್ತು, 14 ವರ್ಷ. 14 ವರ್ಷ ಅವಾಗಿಂದ ಇದೇ ಬಾಂಧವ್ಯ ಇದೆ ನಮ್ಮಿಬ್ಬರ ಮಧ್ಯೆ. ಅದ್ಭುತ ಅದ್ಭುತ ಗುರುಗಳೇ, ನಿಮ್ಮ ಒಂದು ಸ್ನೇಹ ಬಾಂಧವ್ಯ ಹೀಗೆ ಇರಲಿ. ಹಾಗೆ ವಿಶೇಷವಾಗಿ ಮಲೆ ಮಹದೇಶ್ವರನ ಆಶೀರ್ವಾದ ಹೀಗೆ ಇರಲಿ. ಸೊ ಇವತ್ತು ಏನೋ ಭಕ್ತರ ಸಿರಿ ಮಹದೇಶ್ವರ ಏನೋ ಹಾಡುಗಳನ್ನು ಮರು ನೆನಪು ಮಾಡ್ಕೊಳ್ತಕ್ಕಂಥ ಒಂದು ಸುಸಂದರ್ಭ. ಆದ್ದರಿಂದ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಮಹದೇಶ್ ಸರ್ ಅವರು ನನಗೂ ಸಹ ಆಹ್ವಾನ ನೀಡುತ್ತಾರೆ. ಸೊ ಈ ಒಂದು ಕಾರ್ಯಕ್ರಮದ ನಿಮಿತ್ತ ತಮಗೂ ಸಹ ನಮ್ಮ ಚಾನಲ್ ವತಿಯಿಂದ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ ಇದ್ದೀನಿ ಗುರುಗಳೇ.